ಬಹುಶಃ ಬಳ್ಳಾರಿ ಜಿಲ್ಲೆ ಒಂದೇ ಅಲ್ಲ, ರಾಯಚೂರು ಜಿಲ್ಲೆಯಲ್ಲಿ MP ಸೋಲಿಕ್ಕೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಬಳಕೆ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಏನು ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಸೋಲಿಕ್ಕೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಬಳಕೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಬಳ್ಳಾರಿಯಲ್ಲಿ ಸೋಲಿಕ್ಕೆ ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣವನ್ನು ಇವತ್ತು ಬಳಕೆ ಮಾಡಿದ್ದಾರೆ. ಬೀದರು, ಕಲಬುರಗಿ ಎರಡು ಜಿಲ್ಲೆಯಲ್ಲಿ ಕೂಡ ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಳಸಿಕೊಂಡು 5 ಜಿಲ್ಲೆಯಲ್ಲಿ ಲೋಕಸಭೆ ಕ್ಷೇತ್ರದಲ್ಲಿ ಅವೆಲ್ಲರೂ ಕೂಡ ಸೋಲಿಕ್ಕೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಿಂದಲೇ ಇವತ್ತು 5 ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೋಲಿಕ್ಕೆ ಅವತ್ತು ಕಾರಣ ಆಗಿದೆ. ಲೂಟಿಕೋರ್ ಮಾಡಿದಿರಿ ತಾವೆಲ್ಲರೂ ಕೂಡ. ಇವತ್ತು ಮಿನಿಸ್ಟರ್ ಆಗಿ ತಾವು ಮುಂದುವರಿತಿದ್ದೀರಿ ಅಂದ್ರೆ ತಮಗೆ ಸ್ವಲ್ಪನಾಗ್ಲಿ ಕೊಂಚಿತ್ತನಾಗ್ಲಿ ಇವತ್ತು ನಿಮಗೆ ಇರಬೇಕಾಗುತ್ತಲ್ಲ, ಕೊಂಚಿತ್ತನಾಗ್ಲಿ ತಮ್ಮ ಆತ್ಮಸಾಕ್ಷಿಗೆ ತಿಳ್ಕೋಬೇಕಲ್ಲ. ನಾನು ಇಷ್ಟು ದೊಡ್ಡ ಭ್ರಷ್ಟಾಚಾರ ಮಾಡಿದ ನಂತರ ಕೂಡ ಇವತ್ತು ಸದನದಲ್ಲಿ ಅಂಬೇಡ್ಕರ್ ಸಂವಿಧಾನವನ್ನು ಇಟ್ಕೊಂಡು ಅಡ್ಡಾಡ್ತಾ ಇದ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನೀವು ಭ್ರಷ್ಟಾಚಾರ ಮಾಡಿ ಆ ಸಂವಿಧಾನವನ್ನು ಬುಕ್ ಇಟ್ಕೊಂಡು ರಕ್ಷಣೆ ಮಾಡಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮಾಡಿಲ್ಲ. ಯಾರು ಭ್ರಷ್ಟಾಚಾರ ಮಾಡಿದರೋ ಅವ್ರು ಹೆಂಗ್ ಜೈಲಿಗೆ ಹೋಗ್ಬೇಕನ್ನಂತ ಸಂವಿಧಾನದಲ್ಲಿ ಬರೆದು ಕೊಟ್ಟಿರುವಂತ ಪುಸ್ತಕ ಅದು. ಆ ಸಂವಿಧಾನ ಹಿಡ್ಕೊಂಡು ತಾವು ಅಡ್ಡಾಡಬಾರ್ದು. ಆದ್ರೆ ಇವತ್ತು ನಾನು ಕೇಳ್ತಾ ಇದ್ದೀನಿ, ಇವತ್ತು ದಲಿತರು ಅಂತ ಇದ್ದೀರಲ್ಲ ನೀವು, ಇವತ್ತು ನಿಮಗೆ ನೆನಪಾಗುತ್ತೆ ದಲಿತರನ್ನಂಥದ್ದು. ನೀನು ಭ್ರಷ್ಟಾಚಾರ ಮಾಡೋಂಥ ಟೈಮಲ್ಲಿ, ಈ ಸಮುದಾಯದ ಹಣವನ್ನು ನೋಡಿಯಂಥ ಟೈಮಲ್ಲಿ, ಸಮುದಾಯದ ಮಕ್ಕಳ ಭವಿಷ್ಯವನ್ನು ಕಸ್ಕೊಂಡಂಥ ಟೈಮಲ್ಲಿ ನಿನಗೆ ಅರಿವಿಲ್ಲನಾ? ನಿನಗೆ ಬುದ್ಧಿ ಇಲ್ಲನಾ? ನಿನ್ನ ಅರಿವು ಏನಾಗಿತ್ತು? ಈ ಸಮುದಾಯದ ಮಕ್ಕಳ ಭವಿಷ್ಯವನ್ನು ಕಸ್ಕೊಂತ ಇದರಿಂದ ಅವತ್ತು ನಿನಗೆ ಜಾತಿ ಇವತ್ತು ಕಂಡಿಲ್ಲನಾ? ಇವತ್ತು ಮಂತ್ರಿ ಆದಮೇಲೆ ಮಂತ್ರಿ ಸ್ಥಾನ ಹೋಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಇವತ್ತು ಮಂತ್ರಿ ನಾನು ಉಳಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಇವತ್ತು ನಿನಗೆ ನೆನಪಾಗ್ತಾ ಇದೆ. ಇವತ್ತು ಮತ್ತೆ ಪುನಃ ನಾನು ಇವತ್ತು ಉಳ್ಕೋಬೇಕು ಅನ್ನೋಂಥ ಕಾರಣದಿಂದ ಇವತ್ತು ದಲಿತರು ಟ್ರಂಪ್ ಕಾರ್ಡು, ದಲಿತರು ಅಂದ್ರೆ BJP ಸಹಿಸಲ್ಲ ಅನ್ನೋದು ಹೇಳ್ತಾ ಇದ್ರಿ. ನಾನು ಕೇಳ್ತಾ ಇದ್ದೀನಿ, ಈ ಸಮುದಾಯದ ಹಣವನ್ನು ಇವತ್ತು ದೋಚಿದ ನಂತರ ಇವತ್ತು ಏನು ಇವತ್ತು ನಿಮಗೆ ಆಯ್ತು? ಇವತ್ತು ತಾವಂತೂ ಇವತ್ತು ಎಲ್ಲ ರೀತಿಯಲ್ಲಿ ಸಿಗಾಕೊಂಡಿದ್ರಿ. ಇವತ್ತು ಏನು ಹೇಳ್ತಾ ಇದ್ರಿ, ಒಂದು ಕಡೆ ನಮ್ಮ ಸಮುದಾಯದ ಎಲ್ಲರೂ ಕೂಡ ಇವತ್ತು ವಾಲ್ಮೀಕಿ ಸಮುದಾಯದಲ್ಲಿದ್ದಂಥ ನಾಗೇಂದ್ರ ಅವ್ರನ್ನ ಮಂತ್ರಿ ಸ್ಥಾನ ಹೋದ್ರೆ ಆ ಸಮುದಾಯ ನೋವು ಪಡ್ತದ ಅಂತೇಳಿ ಒಂದು ಮಾತನ್ನು ಹೇಳ್ತಾ ಇದ್ದೀರಿ. ನಾನು ಕೇಳ್ತೀನಿ, ಇವತ್ತು ಈ ಸಮುದಾಯದಲ್ಲಿ 3 ಮಂತ್ರಿಗಳಾಗಿದ್ದಾರ, ಇನ್ನು ಬಹಳಷ್ಟು ಮಂದಿ ಮಂತ್ರಿಗಳು ಇವತ್ತು ಬಹಳಷ್ಟು ಮಂದಿ ಈ ಸಮುದಾಯದಲ್ಲಿ ಗೆದ್ದಂತವ್ರು ಇದ್ದಾರ. ಇನ್ನೊಬ್ಬ 2 ಮಂತ್ರಿಗಳು ಮಾಡ್ರಿ, ಯಾರು ಬೇಡ ಅಂತಾರ, ಇದೇ ಸಮುದಾಯದವ್ರನ್ನ ಮಾಡ್ರಿ. ಆದ್ರೆ ಸಮುದಾಯದಲ್ಲಿ ಭ್ರಷ್ಟಾಚಾರ ಮಾಡಿದಂಥ ಮಂತ್ರಿ, ಕಳಂಕ ಮಂತ್ರಿ, ಅವನು ವಾಪಸ್ ಆಗಬೇಕು, ರಾಜೀನಾಮೆ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ. ಇವತ್ತು ನಾನು ಕೇಳ್ತಾ ಇದ್ದೀನಿ, ಇವತ್ತು ಈ ಭ್ರಷ್ಟಾಚಾರ ಲೂಟಿಕೋರ್ ಮಾಡಿದಂಥ ಈ ಮಂತ್ರಿಯನ್ನು ನಾವು ಕ್ಷಮಿಸ್ಬೇಕನ್ನಂತ ನಾನು ಕೇಳ್ತೀನಿ. ಇಂಥ ಮಂತ್ರಿ ಮುಂದುವರಿಬೇಕನ್ನಂಥದ್ದು ಕೇಳ್ತೀನಿ. ಇಂಥ ಮಂತ್ರಿ ಮಾಡಿದಂಥ ಕೆಲಸಗಳು ಇವತ್ತು ಈ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡಿ ಅಂಥ ಮಂತ್ರಿ ಮುಂದುವರೆದಾಗ ಮುಂದಕ್ಕೆ ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋಂಥದ್ದು ಕೂಡ ಯೋಚನೆಯನ್ನು ಮಾಡಬೇಕಾಗುತ್ತೆ. ಇವತ್ತು ತಾವು ಹೇಳಿದಂಥ ಮಾತೇನು, ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಏನು ಅಂದ್ರೆಗಿನ ಮನವಾದಿಗಳು. ಭಾರತೀಯ ಜನತಾ ಪಾರ್ಟಿಯವರು ಇವತ್ತು ಮನವಾದಿಗಳು ಅಂದ್ರೆ ನಿನ್ಗೆ ಗೊತ್ತಾಗ್ತಾ ಇದೆ ನಾಗೇಂದ್ರ ಅವರೇ. ನಾನು ಕೇಳ್ತೀವಿ, ಭಾರತೀಯ ಜನತಾ ಪಾರ್ಟಿ ಮನವಾದಿಗಳು ಅನ್ನಂಗಿದ್ದರ್ಗಿನ ಇವತ್ತು ಮನವಾದಿಗಳೆಲ್ಲರೂ ಕೂಡ ಸೇರಿಕೊಂಡು ನಾನು ಇಳಿಸ್ಬೇಕು ಅಂತೇಳಿ ಹೋರಾಟವನ್ನು ಮಾಡಿ ಇವತ್ತು ನಾನು ಇಳಿಸ್ಬೇಕಂತೇಳಿ ತಾವು ಪತ್ರಿಕೆಗೋಷ್ಠಿಯಲ್ಲಿ ಹೇಳೋಂಥ ಕೆಲಸ ಮಾಡ್ತೀರಿ. ಹಲೋ ನಾಗೇಂದ್ರ ಅವರೇ, ಎಲ್ಲಿದ್ದೀರಿ ಹೇಳ್ರಲ್ಲ? 2008ರಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ನೀನು MLA ಆಗಿದ್ದಲ್ಲ, ಭಾರತೀಯ ಜನತಾ ಪಾರ್ಟಿಯಿಂದ MLA ಆಗಿದ್ದಲ್ಲ, ಅವತ್ತು ನೀನು ಶಾಸಕನಾಗಿದ್ದಲ್ಲ, ಅವತ್ತು ಭಾರತೀಯ ಜನತಾ ಪಾರ್ಟಿಯಿಂದ MLA ಆದಂಥ ಟೈಮಲ್ಲಿ ಅವತ್ತು ನಾವು ಎಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದೇ ಮನವಾದಿಗಳೆಲ್ಲ ನೀನು ಸಹಾಯ ಮಾಡಿ MLA ಅನ್ನು ಮಾಡಿರೋದು 2008ರಲ್ಲಿ. ನೀನು 2013ರಲ್ಲಿ ಪಕ್ಷೇತರ ಶಾಸಕರಿದ್ದಂಥ ಟೈಮಲ್ಲಿ, ಅವತ್ತಿನ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೊರಗಡೆ ಇದ್ದಂಥ ಟೈಮಲ್ಲಿ ಇದೇ ಮನವಾದಿಗಳೆಲ್ಲ ಕೂಡ ಸೇರಿ ಗೆಲ್ಲಿಸಿದಂಥ ಕೆಲಸ ನಾವು ಮಾಡಿದ್ವಿ 2013ರಲ್ಲಿ ಕೂಡ ಪಕ್ಷೇತರ ಶಾಸಕರಾದಂಥ ಟೈಮಲ್ಲಿ. ಇವತ್ತು ತಾವೆಲ್ಲರೂ ಕೂಡ ಇವತ್ತು ಗೆಲ್ಲುವಂಥ ಟೈಮಲ್ಲಿ ಇವತ್ತು ಮನವಾದಿಗಳನ್ನ ನೆನಪು ಬಂದಿಲ್ಲ. ಗೆದ್ದ ಮೇಲೆ ಇವತ್ತು ಮನವಾದಿಗಳೆಲ್ಲರೂ ಕೂಡ ನನ್ನ ವಿರುದ್ಧ ಇವತ್ತು ಷಡ್ಯಂತ್ರ ಮಾಡ್ತಾ ಇದ್ದಾನೆ ತಾವು ಹೇಳಂತ ಕೆಲಸ ಮಾಡ್ತಾ ಇದ್ರಿ. ಇವತ್ತು ತಮಗೆ ಈ ವಿಚಾರವನ್ನು ಕೂಡ ನೆನಪಾಗುವಂಥ ಕೆಲಸ ಕೂಡ ಆಗ್ತಾ ಇದೆ.